ಸ್ಯಾಂಡಲ್ವುಡ್ ನಟಿ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಇಲಾಖೆಯಿಂದ ರಾಜ್ಯ ಪೊಲೀಸರಿಗೆ ಎಚ್ಚರಿಕೆಯ ಸಂದೇಶ ಕೂಡ ರವಾನೆಯಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸ್ಥಳೀಯ ಪೊಲೀಸರಿಂದ ಪ್ರೋಟೋಕಾಲ್ಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇರುವಂತಹ ಆರೋಪ ಈ ನಟಿಯ ಮೇಲೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದೇ ತರ ಸುಮಾರು ಜನ ಕೂಡ ಪ್ರೋಟೋಕಾಲ್ ಅನ್ನು ದುರ್ಬಳಕೆ ಮಾಡ್ಕೊಂಡಿರುವಂತಹ ಆರೋಪ ಇರುತ್ತೆ. ಹೀಗಾಗಿ ಸಂಬಂಧಪಟ್ಟವರಿಗೆ ಮಾತ್ರ ಪ್ರೋಟೋಕಾಲ್ಗಳನ್ನು ಕೊಡಿ, ಎಲ್ಲರಿಗೂ ಎಸ್ಕಾರ್ಟ್ ಮಾಡೋದನ್ನ ನಿಲ್ಲಿಸಿ ಅಂತ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಇದರಿಂದಾನೇ ಹೆಚ್ಚು ಅಕ್ರಮಗಳು ನಡೀತಾ ಇದೆ. ಈ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಪ್ರೋಟೋಕಾಲ್ ಯಾರ ವಿಚಾರದಲ್ಲಿ ಫಾಲೋ ಮಾಡಬೇಕು ಅದೆಲ್ಲವನ್ನ ಮಾತ್ರ ಎಸ್ಕಾರ್ಟ್ ಮಾಡೋದಕ್ಕೆ ಮುಂದಾಗಿ, ಇಲ್ಲಾಂದರೆ ಇದೇ ಥರದ ಸಾಕಷ್ಟು ಅಕ್ರಮಗಳು ನಡೆಯುವಂತಹ ಸಾಧ್ಯತೆ ಇದೆ. ಏರ್ಪೋರ್ಟಲ್ಲಿ ಕೆಲಸ ಮಾಡುವಂತಹ ಯಾವೊಬ್ಬ ಪ್ರೋಟೋಕಾಲ್ ಸಿಬ್ಬಂದಿಯೂ ಇದರಲ್ಲೆಲ್ಲ ಭಾಗಿಯಾಗಬಾರ್ದು ಅಂತ ಎಚ್ಚರಿಕೆ ವಹಿಸಬೇಕು ಅಂತ ಕೂಡ ಸೂಚನೆಗಳನ್ನು ಕೊಡಲಾಗಿದೆಯಂತೆ ಗೃಹ ಇಲಾಖೆಯಿಂದ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ನಟಿ ರನ್ಯಾ ಸ್ಯಾಂಡಲ್ವುಡ್ಗೆ ಹಾಗಾದ್ರೆ ಬಂದಿದ್ದಾದ್ರೂ ಹೇಗೆ ಗೊತ್ತಾ? ರನ್ಯಾ ರಾವ್ ಮೊದಲ ಹೆಸರು ಬೇರೆ ಇತ್ತು, ನಾವೀಗಷ್ಟೇ ಹೇಳ್ತಾ ಇದ್ವಲ್ಲ. ನಟ ಸುದೀಪ್ ಅವರೇ ರನ್ಯಾ ರಾವ್ ಅಂತ ಹೆಸರನ್ನ ಇಟ್ಟಿದ್ದಂತೆ. ನಟನೆ ವೇಳೆ ತಿದ್ದಿ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಸಿನಿಮಾ ರಿಲೀಸ್ ಆಗಿ 10 ವರ್ಷ ಆದಮೇಲೆ ಇಂಥ ರೀತಿಯಲ್ಲಿ ಸುದ್ದಿ ಆಗ್ತಿರೋದು ದುರಾದೃಷ್ಟ ಅಂತ ಮಾಣಿಕ್ಯ ಚಿತ್ರದ ಡೈರೆಕ್ಟರ್ ರವಿ ಶ್ರೀವತ್ಸ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಹಂಚಿಕೊಂಡಿದ್ದಾರೆ. ಆ್ಯಕ್ಚುಲಾಗಿ ನನಗೆ ಇವತ್ತು ಬೆಳಗ್ಗೆ ಗೊತ್ತಾಯಿತು. ಬೆಳಗ್ಗೆ ಕೇಳಿದ ಕೂಡಲೇ ಇಟ್ ವಾಸ್ ಅ ಶಾಕರ್ ಆ್ಯಕ್ಚುಲಿ. ಶಿ ಈಸ್ ಅನ್ ಎಜುಕೇಟೆಡ್, ಶಿ ಈಸ್ ಅ ವೆರಿ ವೆಲ್ ಬಿಹೇವ್ಡ್ ಲೇಡಿ. ಐ ಥಿಂಕ್ ಇಟ್ ವಾಸ್ ಇನ್ 2013 ಆರ್ 2014 ಅನಿಸುತ್ತೆ. ಸುದೀಪ್ ಸರ್ ಅವರ ನಿರ್ದೇಶನದ ಮತ್ತು ಸುದೀಪ್ ಸರ್ ಅವರ ನಿರ್ಮಾಣದ ಮಾಣಿಕ್ಯ ಚಲನಚಿತ್ರದಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಅಂತ ಬಂದಂತಹ ಇಬ್ಬರು ನಾಯಕ ನಟಿಯರು.